ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತನ್ನ ನಡೆಸ್ತಾ ಇದೆ. ಗುರುಗ್ರಾಮದ ಒಂದು ಹೋಟೆಲ್ನಲ್ಲಿ ಬಿಜೆಪಿಯ ಶಾಸಕರು ವಾಸ್ತವ್ಯವನ್ನ ಹೂಡಿರೋದು ನಮಗೆ ಗೊತ್ತೇ ಇದೆ. ಗುರುಗ್ರಾಮದ ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ ಏನಿದೆ, ಈ ಹೋಟೆಲ್ನಲ್ಲಿ ರಾಜ್ಯದ ಬಿಜೆಪಿಯ ಶಾಸಕರು ಸುಮಾರು 100 ಶಾಸಕರು ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಜೊತೆ ಯಡಿಯೂರಪ್ಪ ಚರ್ಚೆ ಕೂಡ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೂರವಾಣಿ ಮುಖಾಂತರವಾಗಿ ಯಡಿಯೂರಪ್ಪನವರು ಈಗ ಆಲ್ರೆಡಿ ಒಂದು ಸುತ್ತಿನ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ, ಸಂಪರ್ಕಿಸಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಹೇಳಿ ಕೇಳಿ ಹರಿಯಾಣದ ಮುಖ್ಯಮಂತ್ರಿ, ಹರಿಯಾಣದ ಪೊಲೀಸರ ಬೆಂಬಲ ಕೂಡ ಬೇಕಾಗುತ್ತೆ, ಅಥವಾ ಸಹಾಯ ಬೇಕಾಗುತ್ತೆ, ಅಥವಾ ರಕ್ಷಣೆ ಬೇಕಾಗುತ್ತೆ, ಜೊತೆಗೆ ಇನ್ನಿತರ ಸಹಾಯಕ್ಕಾಗಿ ಅವರ ಸಹಜವಾಗಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಸಂಪರ್ಕ ಮಾಡಿರ್ತಾರೆ. ಬಿಜೆಪಿಯ ಶಾಸಕರ ಸಂಪೂರ್ಣ ರಕ್ಷಣೆಯ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿದೆ. ಗುರುಗ್ರಾಮದಲ್ಲಿರುವಂತಹ ಐಟಿಸಿ ಗ್ರ್ಯಾಂಡ್ ಹೋಟೆಲ್ಗೆ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಬಿಜೆಪಿಯ ಸುಮಾರು 100 ಶಾಸಕರು. ಮತ್ತಷ್ಟು ಭದ್ರತೆ ಒದಗಿಸುವಂತೆ ಹರಿಯಾಣ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಅಮಿತ್ ಶಾ ಸೂಚನೆ ಮೇರೆಗೆ ಬಿಜೆಪಿಯ ಶಾಸಕರ ಬೆನ್ನಿಗೆ ನಿಲ್ಲಲಾಗಿದೆ. ರಾಜ್ಯ ಬಿಜೆಪಿ ಶಾಸಕರ ಬೆನ್ನಿಗೆ ಹರಿಯಾಣ ಸರ್ಕಾರ ನಿಂತಿದೆ. ರಾಜ್ಯ ಬಿಜೆಪಿ ಶಾಸಕರ ರಕ್ಷಣೆಗೆ ಇನ್ನು ಬಿಜೆಪಿ ಶಾಸಕ ಜೊತೆ ಬೆಳಗ್ಗೆ 9 ಗಂಟೆ ಸಂದರ್ಭದಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಈ ಉಪಹಾರ ಕೂಟವನ್ನ ಆಯೋಜಿಸಲಾಗಿದೆ. ಹರಿಯಾಣದ ಸಚಿವರು ಸಹಜವಾಗಿ ಚರ್ಚೆ ನಡೆಸ್ತಾರೆ. ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಅಲ್ಲಿರುವಂತಹ ಶಾಸಕರಿಗೆ ಒಂದು ಸ್ಪಷ್ಟವಾದಂತಹ ಏನಾಗ್ತದೆ ಏನು ಅನ್ನುವಂತಹ ಒಂದು ವಾಸ್ತವ ಸ್ಥಿತಿ ಸಿಗಬಹುದಾದಂತ ಸಾಧ್ಯತೆ ಇದೆ. ಮುಂಬೈನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಅಲ್ಲಿರುವಂತಹ ಶಾಸಕರಿಗೆ ಸಿಗಬಹುದಾದಂತ ಸಾಧ್ಯತೆ, ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಿಗೂ ಕೂಡ ಅಂದ್ರೆ BS ಯಡಿಯೂರಪ್ಪನವರಿಗೂ ಕೂಡ ಮುಂಬೈನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಗುತ್ತೆ. ಯಾಕಂತಂದ್ರೆ ಇಲ್ಲಿ ತಮ್ಮ ಶಾಸಕರನ್ನ ರಕ್ಷಿಸಿಕೊಳ್ಳೋದ್ರ ಜೊತೆಗೆ ಮುಂಬೈನಲ್ಲಿ ಎಷ್ಟು ಶಾಸಕರು ಸೇರಿದ್ದಾರೆ, ಕಾಂಗ್ರೆಸ್ನ ಎಷ್ಟು ಶಾಸಕರು ಬರ್ತಾ ಇದ್ದಾರೆ, JDSನವ್ರು ಯಾರಾದ್ರೂ ಬರ್ಬೋದಾ, ಈ ತರದಕ್ಕೆಲ್ಲ ಸಂಬಂಧಪಟ್ಟಂತೆ ಉತ್ತರಗಳು ನಮಗೂ ಜೊತೆಗೆ ಯಡಿಯೂರಪ್ಪನವರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬಹುದಾದಂತ ಸಾಧ್ಯತೆ ಇರುತ್ತೆ ಆ ಟೈಮ್ನಲ್ಲಿ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಗುರುಗ್ರಾಮದ ಆ ಹೋಟೆಲ್ ಏನಿದೆ ಐಟಿಸಿ ಭಾರತ್, ಆ ಹೋಟೆಲ್ನ ಆವರಣದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಬಹುಶಃ 9 ಗಂಟೆ ಸಂದರ್ಭದಲ್ಲಿ ಹಾಗಾದ್ರೆ ಒಂದು ಉಪಹಾರ ಕೂಟ ಇದೆ, ಮಧ್ಯಾಹ್ನ ನಂತರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಹಾಗಾದ್ರೆ ಸಿಗ್ಬಹುದು. ಇಲ್ಲಿ ತಮ್ಮ ಶಾಸಕರನ್ನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಮುಂಬೈನಲ್ಲಿ ಆಗ್ತಾ ಇರುವಂತಹ ಘಟನಾವಳಿಗಳ ಬಗ್ಗೆ ಹೇಗೆ ಫಾಲೋ ಅಪ್ ನಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಅಂತ, ಜೊತೆಗೆ ಹರಿಯಾಣದ ಸರ್ಕಾರದ ಸಹಾಯ ಹೇಗೆ ದೊರಕ್ತಾ ಇದೆ ಅನ್ನೋದು ನಿನ್ನೆ ರಾತ್ರಿಯಿಂದ ನಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಅಲ್ಲಿರುವಂತಹ ಸನ್ನಿವೇಶಗಳಿಂದ. ಹರೀಶ್. ಹೌದು ಮಾಲ್ತೇಶ್, ಯಾವಾಗ ಬಿಜೆಪಿಯ ಶಾಸಕರು ದೆಹಲಿಗೆ ಬಂದ್ರು, ಇದು ಲೋಕಸಭಾ ಚುನಾವಣೆಯ ತಯಾರಿ ನೆಪದಲ್ಲಿ ಅದನ್ನ ನೆಪ ಇಟ್ಕೊಂಡು ದೆಹಲಿಯಲ್ಲಿ ಸಭೆಯನ್ನ ಮಾಡಬೇಕು ಅಂತ ದೆಹಲಿಗೆ ಬಂದ್ರು. ಇಲ್ಲಿ ಮುಖ್ಯವಾಗಿ ಆಗ್ಲೇ ಗೊತ್ತಾಗಿತ್ತು ಕೆಲವೊಂದಿಷ್ಟು ಶಾಸಕರಿಗೆ, ಇದು ಬರೀ ಲೋಕಸಭಾ ಚುನಾವಣಾ ತಯಾರಿಯ ನೆಪ ಅಲ್ಲ, ಇದರೊಳಗೆ ಬೇರೆ ರೀತಿಯಾದಂತಹ ಆಪರೇಷನ್ ಕಮಲ ಅಂದ್ರೆ ಸರ್ಕಾರ ರಚನೆ ಮಾಡ್ತಕ್ಕಂತ ಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತಾ ಇತ್ತು. ಆಗ ಯಾವ ಪ್ಲೇಸ್ ಸೂಕ್ತ ಅನ್ನುವಂಥದ್ದು, ಒಂದು ಮಹಾರಾಷ್ಟ್ರ ಅಂದ್ರೆ ಬಿಜೆಪಿ ರಾಜ್ಯ, ಬಿಜೆಪಿ ಎಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದೆ ಆ ರಾಜ್ಯಗಳಲ್ಲಿ ಸೂಕ್ತವಾದ ಭದ್ರತೆ ಸಿಗುತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರಿಗೆ ಗೊತ್ತಿತ್ತು. ಹಾಗಾಗಿ ಮೊದಲು ಅವರಿಗೆ ಗಮನಕ್ಕೆ ಬಂದಂತದ್ದು, ಮುಂಬೈಗೆ ಹೋದ್ರೆ ಅಲ್ಲಿ ನಮ್ಮ ಶಾಸಕರಿಗೆ ಭದ್ರತೆ ಸಿಗುತ್ತೆ, ಕಾಂಗ್ರೆಸ್ ಶಾಸಕರಿಗೂ ಭದ್ರತೆ ಸಿಗುತ್ತೆ, ಅದ್ರ ಜೊತೆಗೆ ಬಿಜೆಪಿ ಶಾಸಕರಿಗೆ ಭದ್ರತೆ ಸಿಗುತ್ತೆ ಅನ್ನುವಂತ ಆಲೋಚನೆಯನ್ನ ಮಾಡಿದ್ರು. ಆದ್ರೆ ತಕ್ಷಣ ಬದಲಾವಣೆ ಮಾಡ್ಕೊಂಡ್ರು. ಯಾಕಂತಂದ್ರೆ ಕಾಂಗ್ರೆಸ್ ಶಾಸಕರು ಮುಂಬೈನಲ್ಲಿರ್ಲಿ, ಉಳಿದಂತ ಶಾಸಕರು ದೆಹಲಿಯ ಪಕ್ಕದ ಹರಿಯಾಣದ ಗುರುಗಾಂನಲ್ಲಿ ಇರ್ಲಿ ಅನ್ನುವಂತಹದನ್ನ ಯೋಚನೆಯನ್ನ ಮಾಡಿದ್ರು. ನಿನ್ನೆ ಬೆಳಿಗ್ಗೆ ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ಗೆ ಎಲ್ಲ ಶಾಸಕರು ತೆರಳಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿಕೊಂಡ್ರು. ಆ ನಂತರ ಈಗ ಒಂದು ಸಂಜೆ 5 ಗಂಟೆಗೆ ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ಗೆ ಎಲ್ಲಾ ಶಾಸಕರನ್ನ ಶಿಫ್ಟ್ ಮಾಡಲಾಗಿತ್ತು. ಆಗಿಂದಲೂ ಕೂಡ ಹರಿಯಾಣ ಸರ್ಕಾರ ಸೂಕ್ತ ಭದ್ರತೆಯನ್ನು ಈ ಶಾಸಕರಿಗೆ ಕೊಡ್ತಾ ಇದೆ. ಮುಖ್ಯವಾಗಿ ಯಾವ ಶಾಸಕರು ಈ ಹೋಟೆಲ್ಗೆ ಬರ್ತಾರೆ, ಆ ಹೋಟೆಲ್
ಗೆ ಬಂದ ತಕ್ಷಣ ಸಂಪೂರ್ಣ ಗ್ರಾಹಕರಿಗೆ ಅಂದ್ರೆ ಯಾವುದೇ ಹೊಸ ಗ್ರಾಹಕರನ್ನ ಒಳಗಡೆ ಬಿಟ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ಯಾವುದೇ ಹೊಸ ಗ್ರಾಹಕರು ಬಂದ್ರು ಕೂಡ ಒಳಗಡೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ರೆ, ಮಾಧ್ಯಮದವರು ಕೂಡ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾವಾಗ ಮಾಧ್ಯಮದವರು ಒಳಗಡೆ ಹೋಗ್ಬೇಕು ಅನ್ನುವಂಥ ಪ್ರಯತ್ನವನ್ನು ಪಟ್ಟರು ಆಗ್ಲೂ ಕೂಡ ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಇದು ಒಂದ್ ಕಡೆ ಆದ್ರೆ, ಯಾವಾಗ ಮಾಧ್ಯಮದವರು ಒಳಗಡೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟರು ಆಗ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಯಿತು. ಯಾಕಂತಂದ್ರೆ 2-3 ಗಾಡಿಗಳಲ್ಲಿ ಪೊಲೀಸ್ನವರು ಬಂದು ಇಡೀ ಹೋಟೆಲ್ ಸುತ್ತ ಅಂದ್ರೆ ಒಂದ್ ರೀತಿಯಾಗಿ ಯಾರ್ಯಾರು ಯಾವ್ಯಾವ ರೀತಿಯಾದ ಚಟುವಟಿಕೆಗಳಿಗೆ ತೊಡಗ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಪೊಲೀಸ್ನವರು ಕೂಡ ಶುರು ಮಾಡಿದ್ರು. ಒಂದ್ ಕಡೆ ಆದ್ರೆ ಯಡಿಯೂರಪ್ಪ ಅವ್ರ ಜೊತೆ ಹರಿಯಾಣ ಸಿಎಂ ಆದಂತ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಭದ್ರತೆ ಒದಗಿಸೋದ್ರ ಬಗ್ಗೆ. ಅಂದ್ರೆ ಈ ಹೋಟೆಲ್ ಅನ್ನ ಚಾಯ್ಸ್ ಮಾಡಿದಂತದ್ದೇ ಹರಿಯಾಣ ಬಿಜೆಪಿ ನಾಯಕರು. ಈ ಒಂದು ಹೋಟೆಲ್ ಇದೆ, ಇಲ್ಲಿ ಈ ಹೋಟೆಲ್ಗೆ ಬಂದ್ರೆ ಸೂಕ್ತ ರೀತಿಯಾದಂತ ಭದ್ರತೆ ಸಿಗುತ್ತೆ, ಮತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಾವು ಸಂಪೂರ್ಣ ಭದ್ರತೆಯನ್ನ ನಿಮ್ಮ ಶಾಸಕರಿಗೆ ಕೊಡ್ತೇವೆ. ಯಾವುದೇ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಬಿಜೆಪಿ ಜೆಡಿಎಸ್ ನಾಯಕರಾಗಿರ್ಬೋದು, ಇವರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸಂಪೂರ್ಣ ಭದ್ರತೆಯನ್ನು ಒದಗಿ ಅನ್ನುವಂತ ಒಂದು ಭರವಸೆಯನ್ನು ನೀಡಿದ ಬಳಿಕ ಈ ಹೋಟೆಲ್ಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಬೆಳಗ್ಗೆ 9 ಗಂಟೆಗೆ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಉಪಹಾರ ಕೂಟವನ್ನ ಈ ಹೋಟೆಲ್ನಲ್ಲಿ ಕರೆಯಲಾಗಿದೆ. ಎಲ್ಲಾ ಶಾಸಕರಿಗೂ ಕೂಡ ಅಲ್ಲಿ ಬರಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ. ಅಲ್ಲಿ ಒಂದಷ್ಟು ಮಾತುಕತೆಗಳನ್ನು ನಡೆಸಲಾಗುತ್ತೆ. ಮುಖ್ಯವಾಗಿ ಮುಂಬೈನಲ್ಲಿ ಇರ್ತಕ್ಕಂಥ ಎಷ್ಟು ಜನ ಶಾಸಕರು ಅಂದ್ರೆ ಸರ್ಕಾರ ರಚನೆಗೆ ಬೇಕಾದಂತ ಅಗತ್ಯ ಶಾಸಕರೇನಾದ್ರೂ ಅಲ್ಲಿ ಒಂದ್ ವೇಳೆ ಸಿಕ್ಕಿದ್ದೆ ಆದಲ್ಲಿ ಇಲ್ಲಿಯ ಶಾಸಕರನ್ನ ಒಂದ್ ವೇಳೆ ಮುಂಬೈಗೆ ಶಿಫ್ಟ್ ಮಾಡಬೇಕು ಅಥವಾ ಆ ಶಾಸಕರನ್ನು ಕೂಡ ಇಲ್ಲಿಗೆ ಕರ್ಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ನಡೆಯುತ್ತೆ. ಯಾಕಂತಂದ್ರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಇಲ್ಲಿನ ನಾಯಕರಿಗೆ ಗೊತ್ತಾಗ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕರು ಆ ಮಟ್ಟಿಗೆ ಕಾಂಗ್ರೆಸ್ನ ಶಾಸಕರು ಇಲ್ಲ. ಅಂದ್ರೆ ಸರ್ಕಾರವನ್ನ ರಚಿಸುವಷ್ಟು ಕಾಂಗ್ರೆಸ್ ಶಾಸಕರು ಸಿಗ್ತಾ ಇಲ್ಲ. ಕೆಲವರು ಸಂಪರ್ಕಕ್ಕೆ ಸಿಕ್ಕಿದ್ರು ಕೂಡ ಇನ್ನು ಕೆಲವರು ಸಂಪರ್ಕ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಎಷ್ಟು ದಿವಸ ಇರಬೇಕು ಈ ಹೋಟೆಲ್ ನಲ್ಲಿ, ಗುರುಗ್ರಾಮದ ಹೋಟೆಲ್ ನಲ್ಲಿ ಅಂತಕ್ಕಂಥದ್ದು ಬಿಜೆಪಿ ನಾಯಕರು ಇನ್ನು ಒಂದು ಫಿಕ್ಸ್ ಅನ್ನ ಮಾಡ್ಕೊಂಡಿಲ್ಲ. ಇವತ್ತು ವಾಪಸ್ ಆದ್ರೂ ಆಗ್ಬಹುದು ಅಥವಾ ನಾಳೆ ಕೂಡ ವಾಪಸ್ ಆದ್ರೂ ಆಗಬಹುದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು.